ವೆಜೈನಾ ಇಸ್ ಅ ಸೆಲ್ಫ್ ಕ್ಲೀನಿಂಗ್ ಆರ್ಗನ್. ಅದನ್ನು ತಾನೇ ತೊಳ್ಕೊಳ್ಳುತ್ತೆ. ಅದು ತೊಳೆದಿದ್ದು ಹೊರಗೆ ಬರೋದೇ ವೈಟ್ ಡಿಸ್ಚಾರ್ಜ್. ಸೊ ಎಲ್ಲರಿಗೂ ಆಗುವಂಥ ಒಂದು ನಾರ್ಮಲ್ ಥಿಂಗು. ಡೇಂಜರ್ ಸೈನ್ಸ್ ಅಂದರೆ ನಾನು ಹೇಳ್ದಂಗೆ ತುಂಬ ಹೊಟ್ಟೆ ನೋವುದು, ಆಮೇಲೆ ತುಂಬ ಕಡ್ತಾ ಇದ್ದರೆ ಫಂಗಲ್ ಇನ್ಫೆಕ್ಷನ್ ಸೂಚನೆ ಆಗುತ್ತೆ. ವೈಟ್ ಡಿಸ್ಚಾರ್ಜ್ ಥ್ರೂ ಔಟ್ ದ ಸೈಕಲ್ ಇರುತ್ತೆ. ಸೊ ಅವರಿಗೆ ಬೇರೆ ಥರ ಇರುತ್ತೆ. ಕೆಲವು ಫುಡ್ ಪ್ರಾಡಕ್ಟ್ಸಿಂದ ನಮಗೆ ವೈಟ್ ಡಿಸ್ಚಾರ್ಜ್ ಕಡಿಮೆನೂ ನಾವು ಮಾಡ್ಕೋಬೋದು. ಮುಂಚಿನ ಕಾಲದಲ್ಲಿ ಮೊಸರನ್ನ ಇಲ್ಲದೆ ಊಟ ಮುಗಿತಾನೆ ಇರಲಿಲ್ಲ. ಹಾಗಿದ್ರೆ ಮೊಸರು ತಿನ್ನೋದು ಬೆಸ್ಟ್ ಅಂತೀರಾ? ದೀಸ್ ಕ್ರಾನ್ಬೆರೀಸ್ ಅದೇನು ಮಾಡುತ್ತೆ, ವೆಜೈನಲ್ ಮ್ಯೂಕೋಸಾನ ನೀಟಾಗಿ ಸ್ಮೂತಾಗಿ ಇಟ್ಟಿರುತ್ತೆ. ಸೊ ಡಯಾಬಿಟಿಸ್ ಇದ್ದಾಗ ಅಂತೂ ಫಂಗಲ್ ಇನ್ಫೆಕ್ಷನ್ ತುಂಬ 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 ಕಾಮನ್ ಆಗುತ್ತೆ. ಹೆಂಗಸನ್ನ ಟ್ರೀಟ್ ಮಾಡೋದಲ್ಲದೆ ಅವರ ಪಾರ್ಟ್ನರ್ನು ನಾವು ಟ್ರೀಟ್ ಮಾಡಬೇಕಾಗತ್ತೆ. ಅದು ಮತ್ತೆ ಇವರಿಗೆ ರೀಇನ್ಫೆಕ್ಷನ್ ಆಗುತ್ತೆ. ತುಂಬ ಸಿವಿಯರ್ ಆಗಿ ಇನ್ಫೆಕ್ಷನ್ ಆಗಿ ಸೆಪ್ಸಿಸ್ಗೆ ಹೋಗೋ ಚಾನ್ಸಸ್ಸು ಇರುತ್ತೆ. ಆ ಹೆಂಗಸಿನ ಜೀವಕ್ಕೆ ಅಪಾಯ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಟ್ಯೂಬ್ಸ್, ಓವರೀಸ್ನ ಇನ್ಫೆಕ್ಷನ್ ಮಾಡುವಂತಹ ಬ್ಯಾಕ್ಟೀರಿಯಾಗಳಿದ್ದಾವೆ. ಇನ್ನೊಂದು ಫರ್ಟಿಲಿಟಿ ಡ್ಯಾಮೇಜ್ ಮಾಡಿಬಿಡುತ್ತೆ. ಸೊ ಡೌಚಿಂಗ್ ಡೆಫಿನೆಟ್ಲಿ ಮಾಡಬಾರ್ದು. ಬಗ್ಸ್ ಎಲ್ಲ ಯಾವುದು ಒಳಗಡೆ ಹೋಗಬಾರ್ದು ಅಂತ ತಡಿಲಿಕ್ಕಿರೋ ಪ್ಯೂಬಿಕ್ ಹೇರ್ನ ತೆಗೆಯೋ ಅವಶ್ಯಕತೆ ಇಲ್ಲ. ಹೌ ಟು ಮೇಂಟೈನ್ ದಟ್ ಇಂಟಿಮೇಟ್ ಹೈಜೀನ್ ಅಂತ ಯಾರು ಕೇಳೋದಿಲ್ಲ, ಯಾರು ಹೇಳ್ಕೊಡೋದಿಲ್ಲ. ಅದು ಮೇನ್ ಪ್ರಾಬ್ಲಮ್.